ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 5 ಹೊಸ ಧರ್ಮಗಳ ಉದಯ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ವಾಕ್ಯ 1. ಗೌತಮ ಬುದ್ಧನು ಡ್ಯಾಸ್ ಎಂಬಲ್ಲಿ ಜನಿಸಿದನು. ಉತ್ತರ ಲುಂಬಿನಿ. ಗೌತಮ ಬುದ್ಧನು ಲುಂಬಿನಿ ಎಂಬಲ್ಲಿ ಜನಿಸಿದನು. ವಾಕ್ಯ 2. ಬುದ್ಧನು ತನ್ನ ಉಪದೇಶವನ್ನು ಡ್ಯಾಸ್ ಭಾಷೆಯಲ್ಲಿ ಬೋಧಿಸಿದನು. ಉತ್ತರ ಪಾಲಿ. ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದನು. ವಾಕ್ಯ 3. ಜೀನ ಎಂದರೆ ಡ್ಯಾಸ್ ವನ್ನು ಗೆದ್ದವನು ಎಂದರ್ಥ. ಉತ್ತರ ಮೋಹ. ಜೀನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ. ವಾಕ್ಯ 4. ಜೈನ ಧರ್ಮದ 23ನೇ ತೀರ್ಥಂಕರ ಡ್ಯಾಸ್. ಉತ್ತರ ಪಾರ್ಶ್ವನಾಥ. ಜೈನ ಧರ್ಮದ 23ನೇ ತೀರ್ಥಂಕರ ಪಾರ್ಶ್ವನಾಥ. 5. ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರು ಡ್ಯಾಸ್ ಪಂಥೀಯರು. ಉತ್ತರ ಶ್ವೇತಾಂಬರ. ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರು ಶ್ವೇತಾಂಬರ ಪಂಥೀಯರು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 6. ಗೌತಮ ಬುದ್ಧನ ತಂದೆ ತಾಯಿ ಯಾರು? ಉತ್ತರ ಗೌತಮ ಬುದ್ಧನ ತಂದೆ ಸುಧೋಧನ, ತಾಯಿ ಮಾಯಾದೇವಿ. ಪ್ರಶ್ನೆ 6. ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು? ಉತ್ತರ ಉತ್ತರ ಪ್ರದೇಶದ ವಾರಾಣಸಿಯ ಬಳಿ ಸಾರನಾಥ ಎಂಬಲ್ಲಿ ನೀಡಿದನು. ಪ್ರಶ್ನೆ 8. ಧರ್ಮಚಕ್ರ ಪ್ರವರ್ತನ ಎಂದರೇನು? ಉತ್ತರ ಗೌತಮ ಬುದ್ಧನು ಜ್ಞಾನೋದಯವಾದ ನಂತರ ಸಾರನಾಥದಲ್ಲಿ ತನ್ನ 5 ಶಿಷ್ಯರಿಗೆ ನೀಡಿದ ಮೊದಲ ಬೋಧನೆ ಅಥವಾ ಉಪದೇಶದ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎನ್ನಲಾಗುತ್ತದೆ. ಪ್ರಶ್ನೆ 9. ಮಹಾವೀರನು ಏನೆಂದು ಬೋಧಿಸಿದನು? ಉತ್ತರ ಮಹಾವೀರನು ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು ಬೋಧಿಸಿದನು. ಅಲ್ಲದೆ ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡಿದನು. ಪ್ರಶ್ನೆ 10. ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ. ಉತ್ತರ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ವಜ್ಜಿ. ಇದರ ರಾಜಧಾನಿ ವೈಶಾಲಿ ಪಟ್ಟಣವಾಗಿತ್ತು. ಮುಖ್ಯ ಪ್ರಶ್ನೆ 3. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 11. ಬುದ್ಧನ ಉಪದೇಶಗಳೇನು? ಉತ್ತರ ಜಗತ್ತು ದುಃಖಮಯವಾಗಿದೆ. ಆಸೆ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ಗೆಲ್ಲುವುದರಿಂದ ದುಃಖದಿಂದ ಮುಕ್ತಿ ಪಡೆಯಬಹುದು. ದುಃಖ ನಿವಾರಣೆಗೆ ಅಷ್ಟಾಂಗ ಮಾರ್ಗವೇ ದಾರಿಯಾಗಿದೆ. ಅಷ್ಟಾಂಗ ಮಾರ್ಗ ಒಳ್ಳೆಯ ನೋಟ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಮಾತು, ಒಳ್ಳೆಯ ಕಾರ್ಯ ಮುಂತಾದ 8 ಸನ್ಮಾರ್ಗಗಳ ಮೂಲಕ ಶುದ್ಧ ಜೀವನ ನಡೆಸಲು ಬುದ್ಧನು ಉಪದೇಶಿಸಿದನು. ಮುಖ್ಯ ಪ್ರಶ್ನೆ 4. ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ. 2. ಮಹಾವೀರ 24ನೇ ತೀರ್ಥಂಕರ. 3. ವಜ್ಜಿ ಗಣರಾಜ್ಯ. 4. ಶ್ರಾವಣ ಬೆಳಗೊಳ ಜೈನರ ಧಾರ್ಮಿಕ ಕೇಂದ್ರ. 5. ತ್ರಿಪೀಠಿಕ ಬೌದ್ಧರ ಪವಿತ್ರ ಗ್ರಂಥಗಳು.